ಫ್ರೆಂಡ್ಸ್, ಹಲಸಿನ ಹಣ್ಣು ಅಂದರೆ ಎಲ್ಲರಿಗೂ ಇಷ್ಟ. ಅದನ್ನ ಒಂದೇ ಥರ ತಿಂದು ಬೋರ್ ಆಗುತ್ತೆ. ಹಲಸಿನ ಹಣ್ಣಲ್ಲಿ ನಾನೊಂಥರ ಮಿಲ್ಕ್ ಶೇಕ್ ಮಾಡೋಣ ಅಂತ ನಾನೇ ಸ್ವಲ್ಪ ಕಂಡುಹಿಡಿದು ಮಿಲ್ಕ್ ಶೇಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಸಮ್ಮರಲ್ಲಿ ಹಲಸಿನ ಹಣ್ಣು ಸಿಗೋದು ತುಂಬ ಈಸಿ, ಅದು ಎಲ್ಲ ಕಡೆ ಸಿಗ್ತಿರುತ್ತೆ. ಮತ್ತು ನಾವು ಬರೀ ಹಲಸಿನ ಹಣ್ಣು ತಿಂತೀವಿ, ಇಲ್ಲ ದೋಸೆ ಅದು ಇದು ಥರ ಮಾಡ್ಕೊಂಡು ತಿಂತೀವಿ. ಅದರಲ್ಲಿ ಏನೋ ಅಷ್ಟು ಟೇಸ್ಟ್ ಇರೋಲ್ಲ. ಸೊ ಫಸ್ಟ್ ಟೈಮ್ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಮತ್ತು ಅದು ಹೇಗಿರುತ್ತೆ ಟೇಸ್ಟು ಎಲ್ಲನೂ ತೋರಿಸ್ತೀನಿ. ನಮ್ಮ ಚಾನಲ್ನ ನೋಡ್ತಾ ಇದ್ದೀವಿ, ಹೇಗೆ ಮಾಡೋದು ಅಂತ ಪಟಾಪಟ ತೋರಿಸ್ತೀನಿ. ಸೊ 3 ಐಟಮ್ ಹಾಕಿ ಮಾಡೋದು, ಏನು ಜಾಸ್ತಿ ಸಾಮಗ್ರಿಗಳೇನಿಲ್ಲ. ಈ 3 ಐಟಮ್ ಕೂಡ ಮನೇಲಿ ಸಿಗುತ್ತೆ. ಹಲಸಿನ ಹಣ್ಣು ಜೊತೆಲಿ ಇರುತ್ತೆ, ಮನೇಲಿ 2 ಐಟಮ್ ಸಿಗುತ್ತೆ. ಸೊ ತುಂಬ ಈಸಿ, ಹೆಲ್ದಿಯಾಗಿರುತ್ತೆ, ತುಂಬ ಚೆನ್ನಾಗೈತೆ ಅಂತ ತುಂಬ ಜಾಸ್ತಿ ಏನು ಟೇಸ್ಟ್ ಇಲ್ಲ. ಲೈಟಾಗಿ ಅಪರೂಪಕ್ಕೆ ಸಿಕ್ತಾಗ ಈ ಥರ ಮಾಡ್ಕೊಳ್ತೀನಿ. ಟೇಸ್ಟ್ ಮಾತ್ರ ಬೊಂಬಾಟಾಗಿರುತ್ತೆ. ಸೊ ಮಾತೆಲ್ಲ ಜಾಸ್ತಿ ಮಾತಾಡೋದು ಬೇಡ, ಹೇಗೆ ಮಾಡೋದು ಅಂತ ತಿಳಿಸ್ತೀನಿ, ಬನ್ನಿ. ಮೊದಲಿಗೆ ನೋಡಿ, ಇಲ್ಲಿ ನಾನು ಹಲಸಿನ ಹಣ್ಣು ತೊಗೊಂಡಿದ್ದೀನಿ, ಹಾಗೆ 1 ಲೋಟ ಸಕ್ಕರೆ ತೊಗೊಂಡಿದ್ದೀನಿ. ಹಲಸಿನ ಹಣ್ಣು ಸ್ವೀಟ್ ಇದ್ದರೆ ಸಕ್ಕರೆ ಕಮ್ಮಿ ಹಾಕಿ, ಇಲ್ಲ ಹಲಸಿನ ಹಣ್ಣಲ್ಲಿ ಸಿಹಿ ಅಂಶ ಕಮ್ಮಿ ಇದ್ದರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಿ. ಹಾಗೆ 1 ಲೋಟ ಹಾಲು ತೊಗೊಂಡಿದ್ದೀನಿ, ಮತ್ತು ಒಂದು ಆಡಿಸ್ಕೊಳ್ಳೋಕ್ಕೆ ಜಾರ್ ತೊಗೊಂಡಿದ್ದೀನಿ. ಹಾಲು ಸ್ವಲ್ಪ ಗಟ್ಟಿ ಇರಲಿ, ನೀರು ಥರ ಇರೋದು ಬೇಡ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ತೋಳೆ ಬಿಡಿಸ್ಕೊಂಡಿದ್ದೀನಿ, ಬೀಜ ಎಲ್ಲ ತೆಗೆದಿಟ್ಟು ಬರೀ ತೋಳೆ ತೊಗೊಂಡಿರೋ ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ನಾನಿಲ್ಲಿ 10ರಿಂದ 15 ತೋಳೆ ತೊಗೊಂಡಿರ್ಬೋದೇನೋ. ಸೊ ನೀವು ಬೇಕಾದ್ರೆ ಇನ್ನೂ ಜಾಸ್ತಿ ತೊಗೊಳ್ಳಿ, ಇಲ್ಲ ಅಂದರೆ ಇನ್ನೂ ಕಮ್ಮಿ ತೊಗೋಬೋದು. ಹಾಗೆ ಇದ್ರೊಳಗಡೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಲೋಟ ಕಾಫಿ ಲೋಟದಷ್ಟು ತೊಗೊಂಡಿದ್ದೀನಿ ಅಷ್ಟೇ, ಯಾಕಂದರೆ ಇದು ಹಲಸಿನ ಹಣ್ಣು ಸ್ವಲ್ಪ ಸ್ವೀಟ್ ಇದೆ ಅಂತ. ಇದನ್ನ ರುಬ್ಕೊಬರೋಣ. ನೋಡಿ, ಇಷ್ಟು ಇದರಲ್ಲಿದ್ದರೆ ಸಾಕು. ತುಂಬ ತೆಳು ಮಾಡಬೇಡಿ, ತುಂಬ ಗಟ್ಟಿ ಮಾಡಬೇಡಿ. ನೋಡಿ, ತುಂಬ ಆಡಿಸ್ಬೇಕು. ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲ್ಲರು, ಮತ್ತು ತುಂಬ ಚೆನ್ನಾಗಿ. ಇದಕ್ಕೆ ನೀರು ಹಾಕ್ಕೊಂಡು ಆಡಿಸೋ ಅವಶ್ಯಕತೆ ಇಲ್ಲ, ಬೇಕಾದರೆ ಹಾಲನ್ನೇ ಸ್ವಲ್ಪ ಹಾಕ್ಕೊಂಡು ಆಡಿಸಿ. ಇದನ್ನ ಒಂದು ಬೌಲ್ಗೆ ಹಾಕೋಬಿಡೋಣ, ಎಲ್ಲನೂ ತೆಗೆದಿಟ್ಕೊಳ್ಳೋಣ. ನೋಡಿ, ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಹಾಲು ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಂಡೆ. ಈಗ ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಹಾಕ್ಕೊಂಡು. ನೋಡಿ, ಹಾಲು ತುಂಬ ತೆಳುವಿಲ್ಲ, ಗಟ್ಟಿ ಇದೆ. ನೀವು ಅತಿ ತೆಳಗಿರೋ ಹಾಲು ಹಾಕೋಬೇಡಿ. ಮತ್ತು ಇದು ಹಾಲು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ತಿರ್ಸ್ಕೊಳ್ಳಿ. ಚೆನ್ನಾಗೆಲ್ಲ ತಿರ್ಸ್ಕೊಂಡು ಫುಲ್ಲು ರೆಡಿ ಮಾಡ್ಕೋಬೇಕು. ನೋಡಿ, ಇಷ್ಟು ಚೆನ್ನಾಗಿದೆ. ಈಗ ಹಾಲಲ್ಲಿ ಮಿಕ್ಸ್ ಆದಮೇಲೆ ನೋಡ್ತಿದ್ರೆ ಒಂಥರ ಟೇಸ್ಟೇ ಅಷ್ಟು ಚೆನ್ನಾಗಿದೆ, ಮತ್ತು ಸ್ಮೆಲ್ ಇನ್ನೂ ಚೆನ್ನಾಗಿದೆ, ಘಮ ಘಮ ಅಂತ ಹೇಳ್ತಿದೆ. ಮತ್ತು ನನಗೆ ಅದ್ರ ಸ್ಮೆಲ್ ನೋಡ್ತಾಯಿದ್ರೆ ತಿನ್ನಬೇಕು ಅನಿಸ್ತಿದೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಪದೇ ಹಲಸಿನ ಹಣ್ಣು ತಂದರೆ ಈ ಥರ ಮಾಡ್ಕೊಂಡು ತಿಂತೀರಾ, ತುಂಬ ಚೆನ್ನಾಗಿದೆ. ಈಗ ನಾನೊಂದ್ಸಲ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಟೇಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ನನಗೆ ಟೇಸ್ಟ್ ಮಾಡಬೇಕು ಅಂತ ಕುತೂಹಲ ತುಂಬ ಇದೆ. ಇಲ್ಲ, ನಾನು ಇದನ್ನ ತುಂಬ ಸಲ ಟೇಸ್ಟ್ ಮಾಡಿದ್ದೀನಿ. ವಾವ್, ಸೂಪರಾಗಿದೆ. ಟೇಸ್ಟ್ ಮಾತ್ರ ಬೊಂಬಾಟಾಗಿದೆ. ಫ್ರೆಂಡ್ಸ್, ನಾನು ಮಾಡಿರೋ ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕಮೆಂಟ್ ಮೂಲಕ ತಿಳಿಸಿ. ಸೊ ಟೇಸ್ಟ್ ಸಕ್ಕತ್ತಾಗಿರುತ್ತೆ, ನೀವು ಕೂಡ ಹೋಗಿ ಮನೇಲಿ ಮಾಡ್ಕೊಂಡು ಕುಡೀರಿ. ನನಗಂತೂ ತುಂಬ ಇಷ್ಟ. ಸೊ ನಾನಿಂದ 2-3 ಸಲ ಮಾಡಿದ್ದೀನಿ, ಟೇಸ್ಟ್ ಮಾಡಿ ಸಕ್ಕತ್ತಾಗಿದೆ. ನಾನೇ ಮೊದಲು ಮಾಡಿ ಕಲ್ತಿರೋದು, ನನಗೆ ಅದು ತುಂಬ ಖುಷಿ ಆಗ್ತಿದೆ. ಸೊ ನಾನು ಎಲ್ಲೂ ನೋಡಿಲ್ಲ ಇದು ಹೇಗೆ ಮಾಡೋದು ಅಂತ, ನಾನೇ ಮೈಂಡಲ್ಲಿ ಇಟ್ಕೊಂಡು ಹೇಗೆ ಮಾಡೋದು ಅಂತ ಮಾಡಿದ್ದೀನಿ. ಸೊ ನಮ್ಮ ಚಾನಲ್ನ ನೀವೀಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.